ಈಗ ಪ್ರಸ್ತುತ ಕಾಲ ಸಂದರ್ಭದ ಕೊರತೆಯನ್ನು ಅನುಭವಿಸ್ತಿದ್ದೇವೆ. ಬಿಸಿಲಿನ ಬೇಗೆಯಲ್ಲಿ ದಿನಗಳನ್ನು ಕಳೀತಿದ್ದೇವೆ. ಈ ಸಂದರ್ಭಕ್ಕೆ ಪೂರಕವಾಗಿ ಒಂದು 60ನೇ ವರ್ಷಕ್ಕೆ ನಮ್ಮ ಭಾರತ್ ಶಾಲೆಯಲ್ಲಿ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕಾಂಪೌಂಡಲ್ಲಿ ನಡಬೇಕು ಅಂತ ಹೇಳಿಕೊಂಡು ಮಕ್ಕಳ ಸಹಕಾರ ಮತ್ತು ಅಧ್ಯಕ್ಷರು ಎಲ್ಲ ಸಂಚಾಲಕರ ಸಹಕಾರ ಕೊಟ್ಟಿದ್ದಾರೆ. ಇಲ್ಲೇ ನಡುವುದು ಅಂತ ಹೇಳಿದರೆ ಒಂದು ಮಕ್ಕಳ ಒಂದು ಅಟ್ಯಾಚ್ಮೆಂಟು, ಮಕ್ಕಳಿಗೂ ಒಂದು ನೇಚರ್ನ ಬಗ್ಗೆ ಒಂದು ನಾವು ಏನಾದರೂ ಒಂದು ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳ್ಕೊಂಡು ಇಲ್ಲಿ ಆಯ್ಕೆ ಮಾಡಿದ್ದೇವೆ. ಅದಕ್ಕೆಲ್ಲ ನಮ್ಮ ಟೀಮ್ನವರು ಸಹಕಾರ ಕೊಟ್ಟಿದ್ದಾರೆ. ಆ ಪ್ರಯುಕ್ತ ಇಲ್ಲಿ ನನ್ನ ಅಮ್ಮನ ಹೆಸರಲ್ಲಿ ಯಮುನಾ ಉದ್ಯಾನ ಮತ್ತು ತುಳಸಿ ಗೌಡ, ನಮ್ಮ ಪದ್ಮಶ್ರೀ ತುಳಸಿ ಗೌಡ ನೆನಪಿಗಾಗಿ ಇಲ್ಲೊಂದು ಶಾಶ್ವತವಾಗಿ 60 ಗಿಡಗಳು ನೆಡ್ತಿದ್ದೇವೆ. ಥ್ಯಾಂಕ್ ಯು. ಈ ಕ್ರೀಡಾಂಗಣದಲ್ಲಿ ಭಾರತ ಸಮೂಹ ಶಿಕ್ಷಣ ಸಂಸ್ಥೆಯ ಈ ಉಳ್ಳಾಲದ ಮಾಸ್ತಿಕಟ್ಟೆಯ ಭಾರತ ಸಮೂಹ ಶಿಕ್ಷಣ ಸಂಸ್ಥೆ, ಸಹ್ಯಾದ್ರಿ ಸಂಚಯ, ಗ್ಲೋಬಲ್ ಗ್ರೀನ್ ಟೈಗರ್ಸ್, ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಇದರ ಸಹಯೋಗದೊಂದಿಗೆ ಈ ಗಿಡ ನೆಡುವ 60 ಗಿಡ ನೆಡುವ ಕಾರ್ಯಕ್ರಮ ಈಗ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬಂದಂಥ ಅತಿಥಿಗಳಾದ ಶ್ರೀ ಯಶವಂತ್ ಅಮೀನ್, ಇವರು ಅಧ್ಯಕ್ಷರು ಉಳ್ಳಾಲ ಮೊಗವೀರ ಸಂಘ. ಅಮೀನ್ರೇ, ನಿಮಗೆ ಸ್ವಾಗತ ಬಂದದಕ್ಕೆ. ಒಂದು ಗ್ರೌಂಡ್ನಲ್ಲಿ 60 ಗಿಡ ಇನ್ನೊಂದು 5-6 ವರ್ಷದಲ್ಲಿ ದೊಡ್ಡದಾಗುವಾಗ ಈ ಎಲ್ಲ ಮಕ್ಕಳಿಗೆ ಸಹ ಒಂದು ಧೈರ್ಯದಲ್ಲಿ ಮತ್ತು ಅಭಿಮಾನದಿಂದ ಹೇಳಲಿಕ್ಕಾಗ್ತದೆ ನಾನು ಈ ಗಿಡವನ್ನು ನೆಟ್ಟದ್ದು ಅಂತ. ಅದಕ್ಕಾಗಿ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ. ನಮ್ಮೊಟ್ಟಿಗೆ ಶ್ರೀ ರೋಹಿದಾಸ್ ಬಂಗೇರ, ಸಂಚಾಲಕರು, ಭಾರತ ಸಮೂಹ ಶಿಕ್ಷಣ ಸಂಸ್ಥೆ ಇವರು ಇದ್ದಾರೆ. ಹಾಗೂ ಶ್ರೀ ಶಶಿಧರ್ ಶೆಟ್ಟಿ, ಸಂಸ್ಥಾಪಕರು, ರಾಷ್ಟ್ರೀಯ ಪರಿಸರ ನ್ಯಾಷನಲ್ ಎನ್ವೈರ್ಮೆಂಟ್ ಕೇರ್ ಫೌಂಡೇಶನ್ ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರರಾದ ಶ್ರೀ ಶಶಿಧರ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ನಿಮಗೂ ಸ್ವಾಗತ. ಶ್ರೀ ಜಯ, ಕಾರ್ಯದರ್ಶಿ, ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಅವರು ಇದ್ದಾರೆ. ನಿಮಗೂ ಸ್ವಾಗತ. ಹಾಗೂ ಎಲ್ಲ ಗಿಡದ ಬಗ್ಗೆ ಇರುವ ಅಭಿಮಾನ ಮತ್ತು ದಿನೇಶ್ ಹೊಳ್ಳರ ಬಗ್ಗೆ ಇರುವ ಅಭಿಮಾನ, ಇವರು ಕಳೆದ 60 ವರ್ಷದಲ್ಲಿ ಅಟ್ಲೀಸ್ಟ್ ಕಳೆದ 40 ವರ್ಷದಿಂದ ಗಿಡ, ಮರ, ಪರಿಸರ, ಪ್ರಾಣಿ ಮತ್ತು ಮಕ್ಕಳು ಇದಕ್ಕಾಗಿಯೇ ಕಳೆದದ್ದು ಇವರು ಈ 40 ವರ್ಷ. ಸೊ ಆದ್ದರಿಂದ ಈ 60 ವರ್ಷದ ಅವರ 60ನೇ ಹುಟ್ಟುಹಬ್ಬವನ್ನು ಒಂದು ಉತ್ತಮ ರೀತಿಯಲ್ಲಿ ಮಾಡಬೇಕಂತವರು ಎಲ್ಲ ಅವರ ಮಿತ್ರರು ಅವರಿಗೆ ಒಂದು ಸಜೆಸ್ಟ್ ಮಾಡಿದರು. ಮತ್ತು ಈ ಎಲ್ಲ ಮಿತ್ರರ ಒಡನಾಟದಿಂದ ಮತ್ತು ಇವರೆಲ್ಲರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಇದರಲ್ಲಿ ಪ್ರಮುಖವಾಗಿ ಇವರ ಆತ್ಮೀಯ ಸ್ನೇಹಿತರು ಈ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ. ಮತ್ತು ಈ ಎಲ್ಲ ಸ್ನೇಹಿತರ ಈ ಒಂದು ಸಣ್ಣ ಒಂದು ಒಕ್ಕೂಟ ಕಳೆದ 30 ವರ್ಷದಿಂದ ನಮ್ಮ ವೆಸ್ಟರ್ನ್ ಘಾಟ್ಸ್ ಅನ್ನು ಉಳಿಸುವ ಪರವಾಗಿ ತುಂಬ ಅನೇಕ ಚಳವಳಿಯನ್ನು ಕೈಗೊಂಡಿದ್ದಾರೆ. ಇದರಿಂದ ಸ್ಫೂರ್ತಿಗೊಂಡು ಇವತ್ತು ಅದೊಂದು ದೊಡ್ಡ ಚಳವಳಿಯ ರೂಪದಲ್ಲಿ ರೂಪುಗೊಳ್ಳುತ್ತಾ ಇದೆ. ಆದ್ದರಿಂದ ಅಡವಿ ಮತ್ತು ಮಕ್ಕಳಿಗಾಗಿ ವನಚೇತನ ಎಂಬ ಕಾರ್ಯಕ್ರಮವನ್ನು ಕೂಡ ಇವರ ಒಕ್ಕೂಟವು ಮಾಡುತ್ತಾ ಇದೆ. ಇದೆಲ್ಲರೂ ಮುಖ್ಯವಾಗಿ ಇದಕ್ಕೆ ಇವತ್ತು ಈ ಗಿಡ ನೆಡುವ ಕಾರ್ಯಕ್ರಮಕ್ಕೆ 4 ಪ್ರಮುಖ ವ್ಯಕ್ತಿಗಳ ಸಹಕಾರ. ಅದು ಶ್ರೀ ಮಾಧವ್ ಉಳ್ಳಾಲ್, ಅವರು ಉಳ್ಳಾಲ್ದವರೇ ಮತ್ತು ಟ್ರೀ ಮಾಧವ ಅಂತ ಅವರಿಗೆ ಹೆಸರು. ಅವರ ಹೆಸರು ಕರೆಯುವಾಗಲೇ ಸ್ವಲ್ಪ ದೂರ ಹೋಗ್ತಾರೆ, ಯಾಕೆಂದರೆ ಅವರು ಗಿಡ ಮರದ ಒಟ್ಟಿಗೆ ಇರುವವರು ಮತ್ತು ಗಿಡ ಮರವನ್ನು ಬೆಳೆಸುವಲ್ಲಿ ತುಂಬ ಉತ್ಸುಕತೆ ಇರುವವರು. ಮಂಗಳೂರಿನಲ್ಲಿ ಹಲವು ಗಿಡ ಮರಗಳನ್ನು, ಮಂಗಳೂರಿನ ಪೇಟೆ ಅಥವಾ ಟೌನ್ನಲ್ಲಿರುವ ಹಲವು ಸ್ವಲ್ಪ ಗ್ರೀನರಿ ಇದ್ದರೆ ಅದಕ್ಕೆ ಮಾಧವ್ ಉಳ್ಳಾಲ್ರಂತಹ ಕೆಲವು ಜನರು ಕಾರಣ. ಮಾಧವ್ ಉಳ್ಳಾಲ್ರೆ, ದಯವಿಟ್ಟು ಮುಂದೆ ಬರಬೇಕು. ಶ್ರೀ ಪದ್ಮನಾಭ್ ರಾವ್ USA ಅವರು, ಮತ್ತು ಹರೀಶ್ ಅಡ್ಯಾರ್. ಹರೀಶ್ ಬನ್ನಿ. ರಾಕೇಶ್ ಬೋಳಾರ್ ಬನ್ನಿ. ಇವರೆಲ್ಲರೂ ಕೂಡ ಕಾಡು ಮತ್ತು ಪರಿಸರದ ಬಗ್ಗೆ ಅತ್ಯಂತ ಕಾಳಜಿ ಇರುವ ಜನರು. ಆದ್ದರಿಂದ ಇವರು ಕಾಡು ಮತ್ತು ಪರಿಸರದ ಬಗ್ಗೆ ಯಾವುದೇ ಒಂದು ಕಾರ್ಯಕ್ರಮ ಎದುರಿಸು ಕೂಡ ಅದರಲ್ಲಿ ತುಂಬ ಸಹಕಾರದಿಂದ ಪಾಲ್ಗೊಳ್ಳುತ್ತಾ ಇದ್ದಾರೆ. ಈ ಎಲ್ಲರ ಸಹಕಾರ ಮತ್ತು ದಿನೇಶ್ ಹೊಳ್ಳರ ಅಭಿಮಾನ ಮತ್ತು
ಅಭಿಮಾನ ಉಳ್ಳವರು ಮತ್ತು ಮಿತ್ರರು ಮತ್ತು ಅವರ ಫ್ಯಾಮಿಲಿಯವರು. ದಿನೇಶ್ ಹೊಳ್ಳರ ಭಾವ ಬಂದಿದ್ದಾರೆ, ರಾಜಮಣಿ ರಾಮಕುಂಜ ಅವರು ಬಾಟನಿಯಲ್ಲಿ ನೀವು ಯಾವುದೇ ಒಂದು ಹುಲ್ಲು ಕಡ್ಡಿ ಅಥವಾ ಯಾವುದೇ ಒಂದು ಗಿಡವನ್ನು ತೆಗೆದು ಅವರ ಹತ್ರ ಕೊಟ್ಟರೆ ಈ ಗಿಡ ಯಾವುದು, ಇದು ಯಾವುದಕ್ಕೆ ಔಷಧ ಮತ್ತು ಇದರ ಮೂಲ ಎಲ್ಲಿ ಅಂತ ಅವರು ಹೇಳಲಿಕ್ಕೆ ಶಕ್ತಿ ಇರುವಂಥ ಒಂದು ವೈಜ್ಞಾನಿಕ ಹಿನ್ನೆಲೆಯಿರುವ ಮನುಷ್ಯ. ಮತ್ತು ಅದರ ಜೊತೆಗೆ ನಮ್ಮ ಚಾವಡಿಯ ತುಳುನಾಡು ಚಾವಡಿದ್ದು ಇವರು ಯಾರಿದ್ದಾರೆ, ಅವರು ಶ್ರೀ ಅನಂತ ಪದ್ಮನಾಭ ಅವರಿದ್ದಾರೆ, ಸ್ವಪ್ನನವರನ್ನ ಇದ್ದಾರೆ. ಹಾಗೆ ಈ ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ಈ ಗಿಡ ನೆಡಲಿಕ್ಕೆ ನಾವೀಗ ಶುರು ಮಾಡ್ತಾ ಇದ್ದೇವೆ. ಈ ಗಿಡ ನೆಡುವ ಈ ಉದ್ಯಾನಕ್ಕೆ ಒಂದು ತುಳಸಿ ಯಮುನೋದ್ಯಾನ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಆದ್ದರಿಂದ ಮೊದಲು ಒಂದು ಸಣ್ಣ ತುಳಸಿ ಗಿಡವನ್ನು ಇವರು ತಂದಿದ್ದಾರೆ. ಮತ್ತೆ ತುಳಸಿ ಗಿಡವನ್ನು ನಟ್ಟು ಇದನ್ನು ಪ್ರಾರಂಭ ಮಾಡ್ತೇವೆ. ಈಗ ಮಕ್ಕಳ ಕೈಯಿಂದ ನಾವು ಗಿಡವನ್ನು ನಡುವ ಪ್ರಾರಂಭ ಮಾಡುವ. ಇದಕ್ಕೂ ಮೊದಲು ನಮ್ಮ ಜೊತೆ ಇರುವ ಶ್ರೀ ಯಶವಂತ ಮೀನ್ ಅಧ್ಯಕ್ಷರು, ಉಳ್ಳಾಲ ಮಗವೀರ ಸಂಘ, ನೀವು ಮಾತಾಡಬೇಕಂತ ಕೇಳ್ಕೊಳ್ತೀವಿ. ಉಳ್ಳಾಲದ ಈ ಒಂದು ಪರಿಸರದಲ್ಲಿ ವಿಶೇಷ ಮತ್ತು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಈ ಎಲ್ಲ ಸಂಸ್ಥೆಗಳನ್ನು ಮೊದಲಿಗೆ ಅಭಿನಂದಿಸ್ತಿದ್ದೇನೆ. ಬಹುಶಃ ತುಳಸಿ ಯಮುನೋದ್ಯಾನ ಅನ್ನುವ ಶೀರ್ಷಿಕೆಯಡಿಯಲ್ಲಿ ಬಹುಶಃ ದಿನೇಶ್ ಹೊಳ್ಳರವರ ಈ ಒಂದು ಕಾರ್ಯ ಮುಂದಿನ ದಿನಗಳಲ್ಲಿ ಅತ್ಯಂತ ಯಶಸ್ವಿಯಾಗಲಿ ಅನ್ನುವಂಥ ಆಶಯದೊಂದಿಗೆ ವನ ಮಹೋತ್ಸವ ಅಥವಾ ಪ್ರಕೃತಿ ಮತ್ತು ಮನುಷ್ಯನಿಗೆ ಅವಿನಾಭಾವ ಸಂಬಂಧ, ಮರಗಿಡಗಳು, ಪ್ರಾಣಿ ಪಕ್ಷಿಗಳು ಇವೆಲ್ಲವೂ ಅವಿನಾಭಾವವಾಗಿ ಮನುಷ್ಯನ ಜೊತೆಗೆ ಇದ್ದಾಗ ಮಾತ್ರ ಪ್ರಕೃತಿಯ ಒಂದು ಸಮತೋಲನ ಸೈಕಲ್ ಚೆನ್ನಾಗಿ ನಡೆಯುವಂಥದ್ದು. ಬಹುಶಃ ನಮ್ಮದೇ ಆದಂಥ ತಪ್ಪು ನಿರ್ಧಾರಗಳಿಂದ ಅಲ್ಲಲ್ಲಿದ್ದಂಥ ಕಾಡುಗಳನ್ನು ಕಡಿದು, ಮರ ಗಿಡಗಳನ್ನು ಕಡಿದು ನಾವು ಅಭಿವೃದ್ಧಿ ಅನ್ನುವಂಥ ಕಾರಣಕ್ಕೆ ಬಿಲ್ಡಿಂಗ್ಗಳನ್ನು ಮಾಡಿದ್ದೇವೆ. ಅದರ ತದ್ವಿರುದ್ಧವಾದ ಪರಿಣಾಮವನ್ನು ಪ್ರಕೃತಿಯಲ್ಲಿ ನಾವು ಈಗ ಅನುಭವಿಸ್ತಿದ್ದೇವೆ. ಕಾಲಕ್ಕೆ ಮಳೆ ಇಲ್ಲ, ಬೆಳೆ ಇಲ್ಲ ಅನ್ನೋ ಪರಿಸ್ಥಿತಿ ಆಗಬೇಕಿದ್ರೆ ಮನುಷ್ಯನ ಈ ದುರಾಲೋಚನೆಯ ಗುಣಗಳಿಂದ ಆಗಿದೆ. ಹಾಗಂತೇಳಿ ಅದನ್ನು ಚರ್ಚಿಸುವುದಕ್ಕಿಂತ ಬದಲು ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಪರಿಸರದಲ್ಲಿ ಮೂಡಿಸುವಂಥ ಕೆಲಸವನ್ನು ಇಂತಹ ಸಂಸ್ಥೆಗಳು ಮಾಡುವಂಥದ್ದು ಶ್ಲಾಘನೀಯ ವಿಚಾರ. ಬಹುಶಃ ದಿನೇಶ್ ಹೊಳ್ಳರವರು ಅವರ ತಾಯಿಯ ನೆನಪಿಗೋಸ್ಕರ ಈ ರೀತಿ ಒಂದು ಆಲೋಚನೆ ಮಾಡ್ತೇವೆ ಅನ್ನೋದಾದರೆ ನಾವು ಪ್ರತಿಯೊಬ್ಬರು ನಮ್ಮ ಹುಟ್ಟುಹಬ್ಬಕ್ಕೆ, ನಮ್ಮ ತಾಯಿಯ ಹುಟ್ಟುಹಬ್ಬಕ್ಕೆ, ನಮ್ಮ ಮನೆಯವರ ಹುಟ್ಟುಹಬ್ಬಕ್ಕೆ ಮನೆಯ ಅಂಗಳದಲ್ಲೋ ಎಲ್ಲಿಯೋ ಒಂದು ಜಾಗದಲ್ಲಿ ಒಂದು ಗಿಡವನ್ನು ನೆಡುವಂಥ ಅವಕಾಶವನ್ನು ಮಾಡಿಕೊಟ್ರೆ ಬಹುಶಃ ಪ್ರಕೃತಿಗೆ ಇನ್ನಷ್ಟು ಸಪೋರ್ಟ್ ಮಾಡಿದಾಗ ಆಗತ್ತೆ. ಅದಕ್ಕಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ ಅಂತೇಳಿ. ಅನೇಕ ತಾಯಿಯಂದಿರು ಈ ದೇಶದಲ್ಲಿದ್ದಾರೆ. ಆ ಅನೇಕ ತಾಯಿಯಂದಿರ ಹೆಸರಲ್ಲಿ ಒಂದೊಂದು ಗಿಡಗಳು ನೆಟ್ಟರೆ ಅನೇಕ ಗಿಡಗಳ ಮರವಾಗಿ ಬೃಹದಾಕಾರದಲ್ಲಿ ಬೆಳೆದು ಮುಂದಿನ ದಿನಗಳಲ್ಲಿ ನಮಗೆ ಈ ತಾಪಮಾನವನ್ನು ಕಡಿಮೆ ಮಾಡುವುದಕ್ಕೆ ಅವಕಾಶ ಆಗತ್ತೆ. ಮಳೆ ಬೆಳೆ ಸರಿಯಾದ ಸಮಯಕ್ಕೆ ಆಗಲಿಕ್ಕೆ ಆಗತ್ತೆ. ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೆ. ಜುಲೈ 1ನೇ ವಾರದಲ್ಲಿ 1ರಿಂದ 7ನೇ ತಾರೀಕಿನ ಒಳಗೆ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತೇವೆ. ಬಹುಶಃ ಇವತ್ತು 15ನೇ ತಾರೀಕಿಗೆ ಮಾಡ್ತಿದ್ದೇವೆ. ಬಹುಶಃ ಯಾಕೆ ಸಮಯವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಮಳೆ ತುಂಬ ಬರ್ತದೆ, ಮಣ್ಣುಗಳು ಮೆದುವಾಗಿರ್ತದೆ. ತನ್ನ ಗಿಡ ನೆಟ್ಟಾಗ ಅದು ಬೇರುಗಳು ಸರಿಯಾಗಿ ಫಸಲತ್ತ ಹೋಗಿ ಒಳಗೆ ಹೋಗಿ ತನ್ನ ಹಿಡಿದುಕೊಳ್ಳುತ್ತೆ ಅನ್ನುವಂಥ ಕಾಲಕ್ಕೆ ಈ ಕಾಲವನ್ನು ಕೊಟ್ಟಿದ್ದಾರೆ. ಆದರೆ ಪರಿಸ್ಥಿತಿ ಬದಲಾಗಿದೆ. ಜೂನ್ ತಿಂಗಳಲ್ಲಿ ಮಳೆ ಇಲ್ಲ, ಜುಲೈಯಲ್ಲೂ ಮಳೆ ಇಲ್ಲ. ನಾವು ಇನ್ನು ಕಾಯುವಂಥದ್ದು ತುಳುವಿನ ಆಟಿ ತಿಂಗಳು 2016 ನಂತರ ಬರುವಂಥದ್ದು, ನಾಳೆಯಿಂದ ಪ್ರಾರಂಭ ಆಗುತ್ತೆ. ಅದರಲ್ಲಿ ಮಳೆ ಬರದಿದ್ದರೆ ಭೂಮಿಯ ಪರಿಸ್ಥಿತಿ ಏನಾಗಬಹುದು? ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಹೇಳೋದು, ಬರುವ ಸಲ ಇದೇ ಥರ ಆದರೆ ನೀರಿನ ಹಾಹಾಕಾರ ಆಗ್ತದೆ, ಕುಡಿಯುವ ನೀರು ಕೂಡ ಸಿಗುವುದಿಲ್ಲ. ಇದಕ್ಕೆಲ್ಲ ಕಾರಣ ಯಾರಂತ ಹೇಳಿದರೆ ನಾವೇ.
ಮನುಷ್ಯರು ನಾವು ಆ ರೀತಿಯ ಪ್ರಕೃತಿಯನ್ನು ಧ್ವಂಸ ಮಾಡಿದ್ರಿಂದ ಈ ಒಂದು ಹವಾಮಾನದಲ್ಲಿ ವ್ಯತ್ಯಾಸ ಆಗಿದೆ. ಈ ರೀತಿಯಾಗಿ ನಾವು ಇಂಥ ಮರಗಿಡಗಳನ್ನು ಬೆಳೆಯುವ ಮುಖಾಂತರ ವಿಶೇಷವಾಗಿ ಅವರು ಶಾಲೆಯನ್ನೇ ರೂಪಿಸಿಕೊಂಡಿದ್ದಾರೆ, ಜೋಡಣೆ ಮಾಡಿಕೊಂಡಿದ್ದಾರೆ. ಯಾಕೆ ಶಾಲೆ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಆ ವಿದ್ಯಾರ್ಥಿಗಳು ಇದನ್ನು ಅರಿತುಕೊಳ್ಬೇಕು. ಮುಂದಕ್ಕೆ ಇದು ನಿರಂತರವಾಗಿ ಸಾಂಘಿಕವಾಗಿ ನಡೆಯುವಂಥ ವ್ಯವಸ್ಥೆ ಆದಾಗ ಮಾತ್ರ ಈ ಒಂದು ಕೆಲಸಕ್ಕೆ, ಈ ಒಂದು ವ್ಯವಸ್ಥೆಗೆ ಒಂದು ಮರುಜೀವ ಕೊಟ್ಟಂತಾಗ್ತದೆ. ಹಾಗಾಗಿ ಒಂದು ಸಮಾನ ಮನಸ್ಕರು ಸೇರಿದ್ದಾರೆ ಅಂತ ಹೇಳ್ಬೋದು. ಸಂಘ ಸಂಸ್ಥೆ ಅನ್ನೋದಕ್ಕಿಂತಲೂ ಇಂಥ ಕೆಲಸ ಮಾಡೋರು ಎಲ್ಲರೂ ಮಾಡುವುದಿಲ್ಲ. ಇಂಥ ಕೆಲಸವನ್ನು ಅಂಥ ಅಭಿರುಚಿ ಇರುವವರು, ಅಂಥ ಮನಸ್ಸಿದ್ದವರು, ಸಮಾನ ಮನಸ್ಕರು ಇದ್ದುಕೊಂಡು ಮಾಡುವಂಥ ಈ ಚಟುವಟಿಕೆ ನಾನು ಮಗುವಿನ ಸಂಘದ ವತಿಯಿಂದ ಸಂಪೂರ್ಣವಾಗಿ ಸಹಕಾರ ಕೊಡ್ತೇನೆ. ನಿಮ್ಮ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ನನ್ನ ಮಾತಿಗೆ ಶ್ರೀ ರೋಹಿದಾಸ್ ಬಂಗೇರರು ಎರಡು ಮಾತು, ಯಾಕೆಂದರೆ ನೀವು ಭಾರತ ಶಿಕ್ಷಣ ಸಮೂಹ ಸಂಸ್ಥೆಯ ಸಂಚಾಲಕರು, ಇಷ್ಟು ಜನ ಮಕ್ಕಳಿಗೆ ಉಳ್ಳಾಲದಲ್ಲಿ ಒಂದು ಅತ್ಯುತ್ತಮವಾದ ಶಾಲೆಯನ್ನು ನಡೆಸ್ತಾ ಇದ್ದೀರಿ. ನೀವೊಂದು ಎರಡು ಮಾತಾಡಬೇಕಂತ ಕೇಳಿ. ಇವತ್ತಿನ ಎಲ್ಲರಿಗೂ ನಮಸ್ತೆ. ಇವತ್ತಿನ ದಿನೇಶ್ ಉಳ್ಳಾಲರವರ 60ನೇ ದಿವಸದ ಈ ಹುಟ್ಟುಹಬ್ಬದ ಅವರನ್ನು ಶುಭಾಶಯವನ್ನು ತಿಳಿಸುತ್ತಾ, ನಮ್ಮ ಶಾಲೆಯಲ್ಲಿ ಒಂದು 2 ವಾರದ ಮೊದಲು ಮಾಧವ್ ಉಳ್ಳಾಲ್ರವರು ನನಗೆ ಇಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವ ಒಂದು ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಅದಕ್ಕೆ ನಾನು ಸ್ಪಂದಿಸಿ ನಮ್ಮ ಎಲ್ಲ ಟೀಚರ್ಸ್ನವರಿಗೆ ಅದರ ಮಾಹಿತಿಯನ್ನು ನೀಡಿದ್ದೇನೆ. ಬಹಳ ಒಳ್ಳೆಯ ಕಾರ್ಯಕ್ರಮ. ನಾವು ಈ ಮೊದಲು ಕೂಡ ಸ್ಕೂಲಲ್ಲಿ ಪರಿಸರದ ಬಗ್ಗೆ ಭಾರಿ ಕಾಳಜಿ ವಹಿಸಿದ್ದೇವೆ. ಇದರ ಮೊದಲು ಕೂಡ ಒಂದು 20-25 ಸಸಿಯನ್ನು ನಟ್ಟು ನಾವು ಇಲ್ಲಿ ನಮ್ಮ ಮಕ್ಕಳಿಗೆ ಅಥವಾ ಇತರರಿಗೆ ಉಪಯೋಗವಾಗಲಿ ಅಂತ ಇಲ್ಲಿ ಸಸಿಯನ್ನು ನೆಟ್ಟಿದ್ದೇವೆ. ಈ ರೀತಿ ಕೂಡ ಆಗಿ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ಅವರು ಆಯೋಜನೆ ಮಾಡಿದ್ದು. ಅವರ ತಾಯಿ ಹೆಸರಲ್ಲಿ 60 ಸಸಿಯನ್ನು ನೆಡುವ ಈ ಕಾರ್ಯಕ್ರಮ ಖಂಡಿತವಾಗಿ ಅವರನ್ನು ಅಭಿನಂದಿಸಿದ್ದೇನೆ ಈ ಸಂದರ್ಭದಲ್ಲಿ ಅವರನ್ನು. ಹಾಗೆಯೇ ಈಗಾಗಲೇ ನಮ್ಮ ಅಧ್ಯಕ್ಷರು ಈ ಪರಿಸರದ ಬಗ್ಗೆ ಹೇಳಿದ್ದಾರೆ. ನಮಗೆ ನಾವು ಕಾಣ್ತಾ ಇದ್ದೇವೆ, ಈಗ ನೋಡಿ, ಇಷ್ಟು ಈಗ ಮಳೆಗಾಲ ಅಂದರೆ ಈಗ ಹೊರಗೆ ಬರದ ಟೈಮ್ ಅಂದರೆ ಅಷ್ಟು ಮಳೆ ಬರ್ತದೆ ಈ ಟೈಮ್ನಲ್ಲಿ. ಈ ಮೊದಲನೇ ನಾವು ನೋಡಿದ್ದೇವೆ. ಹೋದ ವರ್ಷ ನಮ್ಮ ಎಲ್ಲ ಕಡೆಯಲ್ಲಿ ಈ ಟೈಮ್ನಲ್ಲಿ ನೆರೆ ಬಂದಿದೆ. ನನ್ನ ಮನೆಗೆ ಕೂಡ ನೆರೆ ಬಂದಿದೆ. ಎಲ್ಲ ಮನೆಯಲ್ಲಿ ಕೂಡ ತುಂಬ ಆಹಾಕಾರ ಆಗಿತ್ತು ಆ ಟೈಮ್ನಲ್ಲಿ. ಆದರೆ ಈಗ ಈ ವರ್ಷ ಬಹಳ ಸಮಸ್ಯೆ ಆಗಿದೆ. ನೇನೋ ಅಂದರೆ ಅದು ಸಮುದ್ರದಿಂದ ಒಂದು ಉದ್ಭವ ಆಗುವ ರೀತಿ. ಅದು ಏನಂದರೆ ನಮ್ಮ ಸಸಿ ಅಂದರೆ ಎಲ್ಲ ಕಡೆಯಲ್ಲಿ ಈಗ ನಾವು ಮರವನ್ನೆಲ್ಲ ಕಡಿಯುವುದು, ಎಲ್ಲ ನಾಡನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣಕರ್ತರು ನಾವೇ. ಆದರೆ ಆ ಸಸಿಯನ್ನು ಸಸಿ ಕಮ್ಮಿಯಾದ ಕಾರಣ ನಮಗೆ ಪ್ರಕೃತಿ ವಿಕೋಪ ಆಗ್ತಾ ಉಂಟು. ಈಗ ಕೆಲವು ಕಡೆಯಲ್ಲಿ ಅತಿರೇಕ ಮಳೆ ಬಂದು ನೆರೆ ಬಂದು ಇಲ್ಲಿ ಎಲ್ಲ ಬೇರೆ ರಾಷ್ಟ್ರದಲ್ಲಿ ಕೂಡ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ಕೂಡ ಅದೇ ಆಗ್ತದೆ. ಕೆಲವು ಕಡೆಯಲ್ಲಿ ಬರ ಬರ್ತಾ ಇದೆ. ಇದಕ್ಕೆ ಕಾರಣ ಏನಂದರೆ ನಮ್ಮ ಪ್ರಕೃತಿ. ನಾವು ಪ್ರಕೃತಿಯನ್ನು ನಾವು ಸರಿಪಡಿಸದಿದ್ದರೆ ನಮಗೆ ಈಗಿನ ಎಫೆಕ್ಟ್ ಆಗ್ತಾ ಹೋಗ್ತದೆ. ಅದಲ್ಲದೆ ನಮಗೆ ಸಸಿಯಿಂದ, ಒಂದು ಮರದಿಂದ ನಮಗೆ ಆಮ್ಲಜನಕ ಬರ್ತದೆ. ಈ ಆಮ್ಲಜನಕ ಕಡಿಮೆ ಆದರೆ ಮನುಷ್ಯನಿಗೆ ಅದು ಕೂಡ ಎಫೆಕ್ಟೇ. ಇಂಗಾಲದ ಡೈಆಕ್ಸೈಡನ್ನು ತಗೊಂಡು ಆಮ್ಲಜನಕವನ್ನು ಹೊರಸೂಸ್ತದೆ. ಅದು ನಮ್ಮ ಮನುಷ್ಯರಿಗೆ ಕೂಡ ನಮ್ಮ ಪ್ರಕೃತಿಗೆ ಬಹಳ ಉಪಯೋಗವಂಥದ್ದು. ಆದ ಕಾರಣ ನಾನು ಹೆಚ್ಚು ಮಾತಾಡಲಿಕ್ಕೆ ಬಯಸುವುದಿಲ್ಲ. ನಮಗೆ ಒಂದು ದಿನೇಶ್ ಉಳ್ಳಾಲರವರು ಬಹಳ ಚೆನ್ನಾಗಿ ಒಂದು ಪರಿಸರದ ಬಗ್ಗೆ ಕಾಳಜಿ ಇಟ್ಟು ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರನ್ನು ಖಂಡಿತವಾಗಿ ಅವರನ್ನು ಧನ್ಯವಾದವನ್ನು ನೀಡುತ್ತಾ, ಇನ್ನು ಮುಂದಕ್ಕೂ ಅವರ ಸಂಸ್ಥೆಯವರು 2-3-4 ಸಂಸ್ಥೆ ಇದೆ. ಅದರಲ್ಲಿ ಮಾಧವ್ ಉಳ್ಳಾಲರವರು ಕೂಡ ಅವರ ಬಗ್ಗೆ ಮಾತನಾಡಲೇಬೇಕು. ನಮ್ಮ ಮಂಗಳೂರಿನಲ್ಲಿ ನೋಡಿ, ನಾವು ಯಾವಾಗಲೂ ನಾವು ಅಲ್ಲಿ ಬಿಲ್ಡಿಂಗ್ ಅಲ್ಲಿ. ಆದರೆ ಅವರು ಹಂಪನಕಟ್ಟೆ ಬಸ್ ಸ್ಟ್ಯಾಂಡ್ನಲ್ಲಿ ಕೆಲವು ಸಸಿಯನ್ನು ನೆಟ್ಟಿದ್ದಾರೆ ಅವರು. ಅದು ಕೂಡ ಫ್ರೂಟ್ಸ್ನ ಸಸಿ. ಈಗ ನೋಡಿ, ಅದರಲ್ಲೆಲ್ಲ ಆ ಸಸಿ ಇದ್ದ ಕಾರಣ ಯಾರೋ ಅದರ ಬಿಸಿಲಿಗೆ ಹೋಗಿ ಅಲ್ಲಿಗೆ ಹೋಗಿ ನೆರಳಿಗೆ ಹೋಗಿ ನಿಲ್ತಾರೆ. ಕಾರಣಕರ್ತರು ಯಾರು? ನಮ್ಮ ಮಾಧವ್ ಉಳ್ಳಾಲರವರು. ಅವರಿಗೆ ಹೋದ ವರ್ಷ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅದೇ ಕಾರಣ ಹಾಗೆಯೇ ನಮ್ಮ
ಹೈವೇಯಲ್ಲಿ ಕೂಡ ಅವರು ತುಂಬ ಸಸಿ ನಟ್ಟಿದ್ದಾರೆ. ಒಂದು ಸಾಧಾರಣ 5 ಲಕ್ಷ ಸಸಿ ನಟ್ಟಿದ್ದಾರೆ. ಖಂಡಿತವಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರು ಇನ್ನು ಮುಂದೆ ಕೂಡ ಅವರಿಗೆ ನಮ್ಮ ರಾಜ್ಯ ಅಲ್ಲ, ನಮ್ಮ ರಾಜ್ಯದಲ್ಲಿ ಪ್ರಶಸ್ತಿ ಸಿಕ್ಕಲಿ, ನಮ್ಮ ರಾಷ್ಟ್ರದಲ್ಲಿ ಕೂಡ ಅವರು ನಮ್ಮ ಸಮಾಜಕ್ಕೆ ಅವರು ಕಾಣಿಸ್ಲಿ, ಅವರು ರಾಷ್ಟ್ರದಲ್ಲಿ ಕೂಡ ಅವರಿಗೆ ಸ್ಥಾನಮಾನ ಸಿಕ್ಕಲಿ ಅಂತ ಆಶಿಸುತ್ತಾ ನಾನು 2 ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್. ರಾದ ಶ್ರೀ ಲಕ್ಷ್ಮೀನಾರಾಯಣ ಅವರು ದಿನೇಶ್ ಹೊಳ್ಳರಿಗೆ ಕೊಡಲಿಕ್ಕಾಗಿ ಒಂದು ಸಣ್ಣ ಸ್ಮರಣಿಕೆಯನ್ನು ತಂದಿದ್ದಾರೆ. ಹೊಳ್ಳರೆ ನೀವು ದಯವಿಟ್ಟು ಮುಂದೆ ಬಂದು ತಗೊಳ್ಬೇಕಂತ ಕೇಳ್ಕೊಳ್ತೀನಿ. ಇಲ್ಲಿ ಬನ್ನಿ, ಈಚೆ ಬನ್ನಿ, ಈಚೆ ಬನ್ನಿ. ಒಬ್ಬ ಕಲಾಕಾರ ಮತ್ತೊಬ್ಬ ಕಲಾಕಾರರಿಗೆ ಇರುವ ಗೌರವ ಮತ್ತು ಅಭಿಮಾನ ಪ್ರೇರಕವಾಗಿ ಈ ಒಂದು ಚಿತ್ರವನ್ನು ಸ್ವತಃ ತಯಾರಿಸಿ ಕೊಡ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬ ಅವರ ಅಭಿಮಾನಿ ಕಸ್ವಿ ಹಸಿರು ದಿಬ್ಬನ ಅಂತ, ಇದು ಸಹ ಹಾಗೆಯೇ ಇವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದಿರ್ತಕ್ಕಂತಹ ಸಂಸ್ಥೆ. ನನ್ನ ಮಗಳು ಹಸಿವಿಯ ಹುಟ್ಟುಹಬ್ಬಕ್ಕೆ ಗಿಡ ನೆಡುವ ಮುಖಾಂತರ ಆರಂಭವಾದ ಸಂಸ್ಥೆ. ಇವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಬೆಳೀತಾ ಇವತ್ತು 500ಕ್ಕಿಂತ ಹೆಚ್ಚು ಜನರು ನನ್ನ ಜೊತೆ ಸೇರಿಕೊಂಡಿದ್ದಾರೆ ಅಂತ ಹೇಳಿದರೆ, ದಿನೇಶ್ ಹೊಳ್ಳೆ ಇರ್ಬೋದು, ಮಾಧವ ಹೊಳ್ಳೆ ಇರ್ಬೋದು, ದಿನೇಶ್ ಕೋಡ್ಯಾಲ್ಬಲ್ ಇರ್ಬೋದು, ಇವರೆಲ್ಲ ಮಾರ್ಗದರ್ಶನದಲ್ಲಿ ನಡೀತಾ ಉಂಟು. ಕಸ್ವಿ ಹಸಿರು ದಿಬ್ಬನ ಗಿಡ ಬೆಳೆಸಿ ಹುಟ್ಟುಹಬ್ಬ ಹೊಸ ಪೀಳಿಗೆಯ ಉಸಿರಾಗಲಿ ಅಂತ. ನಾನೆಂದು 1% ಮಾಡಿದರೆ ಇವರೊಂದು 100% ಮೇಲೆ ಮಾಡಿದ್ದಾರೆ. ನಿನ್ನೆ ಸಹ ನಾನು ವಿಡಿಯೋ ನೋಡ್ತಾ ಇದ್ದೆ, RJ ನಯನ್ ಅವರು ಮಾಡಿರ್ತಕ್ಕಂಥ ವಿಡಿಯೋ. ಅದು ಪ್ರತಿಯೊಬ್ಬರು ನೋಡಬೇಕು. ದಕ್ಷಿಣ ಕನ್ನಡದ ಎಲ್ಲರೂ ಆ ವಿಡಿಯೋ ನೋಡಬೇಕು ಸರ್. ನೀವು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತು ಸಹ ಅಕ್ಷರಃ ಸತ್ಯ. ಅರಿತುಕೊಳ್ಳುವಂತಹ ಜನ ಮಾನಸ ಇವತ್ತು ಹುಟ್ಕೊಳ್ಬೇಕಾಗಿದೆ. ತುಂಬ ಕಷ್ಟ ಇದೆ ಅದನ್ನು ಅರಿತುಕೊಳ್ಳಲಿಕ್ಕೆ. ಒಂದು ಸಾರಿ ದಕ್ಷಿಣ ಕನ್ನಡದ ಜನತೆ ನೀವು ಹೇಳಿರ್ತಕ್ಕಂಥ ಮಾತನ್ನು ಅರಿತುಕೊಂಡ್ರೆ ಖಂಡಿತವಾಗಿ ಒಂದು ದೊಡ್ಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಮುಂದಿನ ಪೀಳಿಗೆಗೆ ಏನಾದರೂ ಕಿಂಚಿತ್ತು ನಾವೇನಾದರೂ ಬಿಟ್ಟು ಕೊಡ್ತೇವೆ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಆ ಮಾತುಗಳಿಂದ ಏನಾದರೂ ಬಿಟ್ಟು ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ನಮ್ಮ ನಾಡು ಹಚ್ಚ ಹಸಿರಿಂದ ಬೆಳೆಗಳಿಂತ ಎಲ್ಲರೂ